ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಇನಾಮಿ ಜಮೀನಿಗೆ ಮ್ಯೂಟೇಷನ್ ಮಾಡಿಕೊಟ್ಟ ಅಧಿಕಾರಿಗಳು ಕ್ರಮಕ್ಕೆ ಒತ್ತಾಯ. ಮಹೇಶ್ ರಾಂಪುರೆ. ಗುರುನಾನಕ್ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಮಾಲು ಶಾಸಕ ಕೆವೈ ನಂಜೇಗೌಡ ಇಡಿ ಅಧಿಕಾರಿಗಳ ದಾಳಿ ಕುರಿತು ಹೇಳಿಕೆ. ಬೀದರ್ ಜಿಲ್ಲಾ ಪೊಲೀಸರಿಂದ ಈಶಾನ್ಯ ವಲಯ ಮಟ್ಟದ ಪೊಲೀಸ್ ಕರ್ತವ್ಯ ಕೊಟ್ಟ 2023ರಲ್ಲಿ 16 ಪದಕ ಪಡೆದು ಪ್ರಥಮ ಸ್ಥಾನ, ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆ. ಸುದ್ದಿಯ ವಿವರಗಳು. ಸರ್ಕಾರದಿಂದ ನೀಡಿರುವ ಇನಾಮಿ ಭೂಮಿಯನ್ನು ಕಾನೂನು ಬಾಹಿರ ಮ್ಯೂಟೇಷನ್ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹಮಿಲಪುರ ದಲಿತ ಯುವ ಮುಖಂಡ ಮಹೇಶ್ ರಾಂಪುರೆ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಬುಧವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮದಲ್ಲಿ ಅನ್ಯ ಜಾತಿಗೆ ಸೇರಿದವರು ಪರಿಶಿಷ್ಟ ಜಾತಿಯವರೆಂದು ಈ ಜನಾಂಗಕ್ಕೆ ಸಿಗಬೇಕಾದ ಸೌಲಭ್ಯಗಳು ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಕಾನೂನು ಬಾಹಿರವಾಗಿ ನಡೆಯುವ ಕೆಲಸಗಳಿಗೆ ತಡೆದರೆ ನಮ್ಮನ್ನು ಹೆದರಿಸುವುದು ಮಾಡುತ್ತಿದ್ದಾರೆ ಎಂದ ಈ ಬಗ್ಗೆ ಸಂಬಂಧಿಸಿದ ಠಾಣೆಯಲ್ಲಿ ದೂರು ನೀಡಿದರೂ ತಪ್ಪಿತರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದರು. ಎಸ್ಸಿ ಹಾಗೂ ಎಸ್ಟಿಗೆ ಸಮುದಾಯದ ನಿವಾಸಿಸುವ ಬಡಾವಣೆಗಳ ಅಭಿವೃದ್ಧಿಗೆ ಸರ್ಕಾರ ನೀಡಿದ ಅನುದಾನ ಬೇರೆ ಜಾತಿಯ ಓಣಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸುಮಾರು 10 ಎಕರೆ ಸಾಗುವಳಿ ಭೂಮಿಯು ಯಾವುದೇ ಪರವಾನಗಿ ಪಡೆಯದೆ ವಾಣಿಜ್ಯಕ್ಕಾಗಿ ನೀಡಿರುತ್ತಾರೆ ಎಂದು ದೂರಿದರು. ಬೀದರ್ ಹಮಿಲಪುರ್ ಮುಖ್ಯ ರಸ್ತೆಯು 120 ಫೀಟ್ ಅಗಲವಿದೆ. ಆದರೆ ಆ ರಸ್ತೆಯನ್ನು ಅತಿಕ್ರಮಣ ಮಾಡಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಜಿಲ್ಲಾಡಳಿತ ವಿರುದ್ಧ ಕಿಡಿಕಾರಿದರು. ನಮ್ಮ ಸಮಸ್ಯೆಗಳು ಕೇಳುವವರು ಹೇಳುವರು ಯಾರು ಇಲ್ಲದಂತಾಗಿದೆ ಎಂದ ಅವರು, ಸಂವಿಧಾನ ರಕ್ಷಣೆ ಮಾಡುವ ಸಮಿತಿಯು ಏನು ಮಾಡುತ್ತಿದೆ? ಹಳ್ಳಿಗೆ ಬನ್ನಿ, ಅಲ್ಲಿ ಜನರು ಎದುರಿಸುತ್ತಿರುವ ಸಮಸ್ಯೆಗಳು ಕೇಳಿ ಸಂವಿಧಾನ ರಕ್ಷಣೆ ಮಾಡುತ್ತಿವೆ ಎಂದು ಹೇಳಿದರೆ ಆಗುವುದಿಲ್ಲ ಎಂದರು. ಇದೇ ವೇಳೆ ಉಪಸ್ಥಿತರಿದ್ದ ದಲಿತ ಮಹಿಳೆಯು, ನಮ್ಮ ಸಮುದಾಯದ ಮೇಲೆ ಬೇರೊಂದು ಜಾತಿಯವರು ಗುಂಡಾಗರದಿಂದ ದೌರ್ಜನ್ಯ ಮಾಡುತ್ತಿದ್ದರೂ ಸಹ ಯಾರು ನಮಗೆ ರಕ್ಷಣೆ ನೀಡುತ್ತಿಲ್ಲ ಎಂದು ತಮ್ಮ ನೋವು ತೋಡಿಕೊಂಡರು. 26 ಏಪ್ರಿಲ್ ಮುಂಜಾನೆ ಸರ್ಕಲ್ ನೇತೃತ್ವದಲ್ಲಿ, ಪಿಡಿಒ ನೇತೃತ್ವದಲ್ಲಿ ಸಮಸ್ತ ಗ್ರಾಮ ಪಂಚಾಯತ್ ಮೆಂಬರ್ಗಳು ಇದಕ್ಕೆ ಇನ್ವಾಲ್ವ್ ಇದ್ದರು. ಆದರೂ ಚುನಾವಣೆ ನೀತಿ ಸಹಿತ ಜಾರಿ ಇದ್ದರೂ ಕೂಡ ಅದರಲ್ಲಿ ಬಹಳಷ್ಟು ಜನ ಗ್ರಾಮ ಪಂಚಾಯತ್ ಸದಸ್ಯರು ಭಾಗಿಯಾಗಿದ್ದರು, ಆಗಿದ್ದರು. ಮತ್ತು ಪಿಡಿಒ ಏನು ಇದಕ್ಕೆ ತೆರವುಗೊಳಿಸಲಿಕ್ಕೆ ಹೇಳಿದರು ಅಂದರೆ, ಇದು ಗ್ರಾಮ ಪಂಚಾಯತ್ ಆಸ್ತಿ ನಂಬರ್ GP ನಂಬರ್ 497. ಇದರ ವಿಸ್ತೀರ್ಣ 45/75 ಲ್ಯಾಂಡ್ ಅಂತು. ಇದು ಗ್ರಾಮ ಪಂಚಾಯತ್ ಆಸ್ತಿ ಇದೆ. ಇದಕ್ಕೆ ತೆರವುಗೊಳಿಸಬೇಕು ನಾವು ಕಂಪ್ಯೂಟರ್ ನೀಡಿದರ ಮುಖಾಂತರ CP ನೇತೃತ್ವದಲ್ಲಿ ಅವತ್ತು ಮುಂಜಾನೆ 26 ಏಪ್ರಿಲ್ ಅಂದು JCB ಮುಖಾಂತರ ತೆರವುಗೊಳಿಸಿದ ಮುಖಾಂತರ ನಾವು ಗ್ರಾಮಸ್ಥರೆಲ್ಲರೂ ಹೋಗಿ ಇದಕ್ಕೆ ಅಪೋಸ್ ಮಾಡಿದಾಗ ಉಮೇಶ್ ಸಾವಳ್ಕರ್ ಜಿಲ್ಲಾ ಸಮ್ಮೇಳನ ಸಂಚಾಲಕರು ಬಂದು ನಮಗೆ ಸಹಕರಿಸಿ ಅದಕ್ಕೆ ಕೇಳಿದಾಗ ಸರ್ಕಲ್ಲು ಮತ್ತೆ ನಂಗೆ ಗೊತ್ತಿಲ್ಲ, ನನಗೆ ಇದು ಸಂಬಂಧ ಇಲ್ಲ ಅಂತ ಮೌಖಿಕವಾಗಿ ಹೇಳಿಬಿಟ್ರು. ಅದರಲ್ಲಿ PDOಗೆ ಕೇಳಿದಾಗ, ಇಲ್ಲ ಸರ್ ನನಗೆ ಮಿಸ್ಟೇಕ್ ಆಗಿದೆ, ಏನು ನಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಆವಾಗ PDOಗೆ ಬಹಳಷ್ಟು ಒತ್ತಡದಿಂದ ಕೇಳೋದ್ರಿಂದ, ರೂಲ್ಸ್ ರೆಗ್ಯುಲೇಷನ್ ಕೇಳೋದ್ರಿಂದ PDO ಪುನಃ ಅದೇ ಜಾಗಕ್ಕೆ ಏನಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಜ ಧ್ವಜವನ್ನು ಹಚ್ಚಿದ ತಕ್ಷಣ ಅದು ಅಲ್ಲಿಗೆ ಆಗಿತ್ತು. ನಂತರ ಎಂದರೆ ಅವಾಗ ಸರ್ವೆ ನಂಬರ್ ಏನಂತಾರೆ, ಶೋಭಾ ಗಂಡ ದಿವಂಗತ ಮನೋಹರ್ ಬಂದು ಇದು ಜಾತಿ ನಿಂದನೆ ಕೂಡ ನಮ್ಮ ಮೇಲೆ ಆಯಿತು. ಅಲ್ಲಿ ಪರಿಶಿಷ್ಟ ಜಾತಿ ಇದೆ ಎಷ್ಟು ಮನೆಗಳಂದರೆ 15 ಮನೆ ಮಾತ್ರ. ಇಷ್ಟು ದಬ್ಬಳಿಗೆ ಆಗ್ತಿದೆ ಅಂದರೆ ಇಲ್ಲಿವರೆಗೆ 75 ವರ್ಷ ಗಣರಾಜ್ಯೋತ್ಸವ ಆದರೂ ಕೂಡ ಇಲ್ಲಿವರೆಗೆ ಇಲ್ಲಿ ಪರಿಶಿಷ್ಟ ಜಾತಿ ಇದೆ ಎಂದು ಯಾವುದೇ ವರದಿನೇ ಇಲ್ಲ ಜಿಲ್ಲಾಡಳಿತ ಹತ್ತಿರ ಅಥವಾ ಜಿಲ್ಲಾ ಸಮಾಜಗಳ ಇಲಾಖೆಯಲ್ಲಿ. ನಾವು ಇದೆಯೋ ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ಆ ಥರ ನಮಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ನಮ್ಮ ಅಸ್ತಿತ್ವನೇ ಇಲ್ಲದಾಗೆ ಮಾಡಿಬಿಟ್ಟಿದ್ದಾರೆ ಜಿಲ್ಲಾಡಳಿತ. ಮತ್ತು ಅವ್ರು ಯಾರು ಶೋಭಾ ಅಂತ ಹೇಳಿದ್ದಾರೆ, ಇದು ಇನಾಮ್ ಲ್ಯಾಂಡ್ ಅಂತ ಹೇಳಿದ್ದಾರೆ. ಓಕೆ, ಒಪ್ಕೋತೀನಿ. ಇನಾಮ್ ಲ್ಯಾಂಡ್ ಸಿಕ್ಕಿದೆ ಯಾವಾಗ? ನಿಜಾಮ್ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಬಹಳಷ್ಟು ಕಡು ಬಡವರಿಗೆ ಇದು ಸರ್ಕಾರದ ಜಾಗ ಈಗ ಕಡುಬಡವರಿಗೆ ನೀಡಿದ್ದು. ಯಾವಾಗಂದರೆ 1982-83 ಅವರು ಲಕ್ಷ್ಮೀ ಗಂಡ ದೌಲಪ್ಪ ಇವರು ಹರಿಜನ್ ಅಂತ ಇದು ಪಾಣಿ ಪತ್ರಿಕೆಯಲ್ಲಿ ಇದೆ. ಇದು ನಮ್ಮ ಹೇಳಿಕೆ ದಾಖಲೆ ಇಲ್ಲ, ಇದು ರೆಕಾರ್ಡ್ ರೂಮ್ನಲ್ಲಿ ಸಿಗಬಹುದು. ಇದಕ್ಕೆ ದಾಖಲೆ ಕೂಡ ಇದೆ. ಹರಿಜನ್ ಇವರು
ಒಂದು ಕಡೆ ಕ್ರಿಶ್ಚಿಯನ್ ಕಮ್ಯುನಿಟಿ ಹೇಳ್ಕೊಳ್ಳುತ್ತಿದ್ದಾರೆ, ಒಂದು ಕಡೆ ಲೆಫ್ಟ್ ಕಮ್ಯುನಿಟಿ ಹೇಳ್ಕೊಳ್ತಿದ್ದಾರೆ. ಆದರೆ ಪಾಣಿ ಪತ್ರಿಕೆಯಲ್ಲಿ ಹರಿಜನತೆ ಯಾಕೆ ಬಂತು? ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಮೋಸ ಮಾಡಿ ಅದು ಜಾಗವನ್ನು ಕಬಳಿಸ್ತಾ ಇದ್ದಾರೆ. ಮತ್ತು 10 ಎಕರೆ 4 ಗುಂಟೆ ಜಾಗ ಇದೆ. ಆ 10 ಎಕರೆ 4 ಗುಂಟೆ ಜಾಗ ವಿತೌಟ್ ಯಾವುದೇ ಪರ್ಮಿಷನ್ ಇಲ್ಲದೆ ಇವತ್ತು ಕಮರ್ಷಿಯಲ್ ಲ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಇಒ, PDO, CS ಕೂಡ ಇನ್ವಾಲ್ವ್. ಯಾಕಂದರೆ ಒಂದು ಲ್ಯಾಂಡಿಗೆ ಕಮರ್ಷಿಯಲ್ ಮಾಡಬೇಕಾದ್ರೆ ಪರ್ಮಿಷನ್ ಬೇಕಲ್ಲ. ಎಲ್ಲೋ ಒಂದು ಕಡೆ ಏನೋ ಒಂದು ನಾಲೆ ಡ್ರೈನೇಜ್ ಕೆಲಸ ಮಾಡ್ತಾರೆ, ಅದಕ್ಕೆ ಇಮಿಡಿಯೇಟ್ ಆಗಿ ಅದರ ಅಧಿಕಾರಿ ಬಂದು ನಿಲ್ಲಿಸ್ತಾರೆ. 10 ಎಕರೆ ಲ್ಯಾಂಡ್ ಕಮರ್ಷಿಯಲ್ ಆಗಿದೆ, ಯಾರು ನಿಲ್ಲಿಸೋಕೆ ಆಗುತ್ತೆ ಇಲ್ಲ. ಅದು ಸಾಗುವಳಿ ಲ್ಯಾಂಡ್ ಅಂದರೆ ಹೆಂಗೆ ಪ್ರೂಫ್ ಮಾಡ್ತಾರೆ? ಸಾಗುವಳಿ ಪ್ರೂಫ್ ಆಗಬೇಕಲ್ಲ. ಒಳ್ಳೆ ಪಾಣಿ ಪತ್ರಿಕೆಯಲ್ಲಿ ನಮ್ಮ ಇನಾಮ್ ಲ್ಯಾಂಡ್ ಇದೆ, ಪಟ್ಟ ಲ್ಯಾಂಡ್ ಇದೆ, ನಮ್ಮದು ಭೂಮಿ ಇದೆ, ಓಕೆ. ನಿಜವಾದ ರೂಪದಲ್ಲಿ ಅದು ಏನಿದೆ ಅಂತ ಗೊತ್ತೇ ಇರಲ್ಲ. ಅದರಲ್ಲಿ ಮೇನ್ ರೋಡ್ ಬೀದರಿಂದ ಹಮಿಲಾಪುರಕ್ಕೆ ಹೋಗುವ ಮೇನ್ ರೋಡ್ ಇದು 120 ಫೀಟು ರಿಪೋರ್ಟ್ ಬಂದಿದೆ. ಮೇನ್ ಮುಖ್ಯ ರಸ್ತೆ ವಿಸ್ತೀರ್ಣ ಇದೆ. ಅಲ್ಲಿ ಇವಾಗ ನೋಡಿದರೆ ಅಷ್ಟು ವಿಸ್ತೀರ್ಣದ ಜಾಗನೇ ಇಲ್ಲ. ಎಲ್ಲರೂ ಅತಿಕ್ರಮ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಡೆಮೊಲಿಷನ್ ಮಾಡಬೇಕಲ್ಲ. ಅದರಲ್ಲಿ ನನ್ನ ಮನೆ ಕೂಡ ಇದೆ. ನಾನು ಲಾಸ್ಟ್ ಟೈಮ್ 4 ಇಯರ್ ಬ್ಯಾಕ್ ನನ್ನ ಮನೆ ಕೂಡ ನಾನು ಎದುರುಗಡೆ ನಿಂತು ಡೆಮೊಲಿಷನ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಸರ್ಕಾರಕ್ಕೆ ನಾವು ಸ್ಪಂದನೆ ಕೊಡಬೇಕು. ಅದು ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲರೂ ಸಹಕಾರ ನೀಡಬೇಕು. ನೀವು ಯಾವ ಥರ ಅಭಿವೃದ್ಧಿ ಮಾಡ್ತಿದ್ದೀರ ಹಮಿಲಾಪುರಕ್ಕೆ? ರಿಂಗ್ ರೋಡಿಗೆ ಅಟ್ಯಾಚ್ಮೆಂಟ್ ಎಷ್ಟು ರೋಡ್ ಇದೆ, ಎಲ್ಲಕ್ಕೂ ಡಿವೈಡರ್ ಆಗಿದೆ. ಎಲ್ಲರೂ ಡಿವೈಡರ್ ಆಗಿ ಎಲ್ಲ ದೊಡ್ಡ ದೊಡ್ಡ ರೋಡ್ ಆಗಿದೆ. ಬಟ್ ಹಮಿಲಾಪುರ ಯಾಕೆ ಆಗಿಲ್ಲ? ಆಗಬೇಕಲ್ಲ ಅದು. ಮತ್ತು ಅದೇ ಓಲ್ಡ್ ಹಮಿಲಾಪುರದಲ್ಲಿ ಹಿಂದಿನ ಹಳೆ ರೋಡ್ ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಪೂರ್ವಜರು ಹೇಳ್ತಿದ್ರು, ಹಿಂದಿನ ಹಳೆ ರೋಡು ಹಮಿಲಾಪುರದಿಂದ ಬಾಪೂರ್, ಗಾಂಧಿ, ಮರ್ಕಲ್ ಹೋಗೋ ರೋಡ್ ಇದೆ. ಅದು 30 ಫೀಟ್ ಇದೆ, 30 ಫೀಟ್ ರೋಡ್ ಇದೆ. ಈ ಎರಡು ಮಧ್ಯೆ ರೈಟ್ ಲೆಫ್ಟ್ ರೋಡ್ ಇದೆ. ಬ್ಯಾಕ್ ಸೈಡ್ನಲ್ಲಿ OHT ಟ್ಯಾಂಕ್ ಇದೆ. ಅದು ಫ್ರಂಟಿಗೇನು ರೋಡ್ ಇದೆ. ಮಧ್ಯದಲ್ಲಿ 8 ಬೇಡ್ ಜಾಗ ಮಾತ್ರ ಕೇಳುತ್ತಿದ್ದೇವೆ. ಇವತ್ತು ಸಂವಿಧಾನ ಬರೆದಂತ ಕೊಟ್ಟಂತ ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 8 ಬೇಡ್ ಜಾಗದ ಕೊಡ್ಲಕ್ಕೆ ಆಗ್ತಾ ಇಲ್ಲ. ತಿನ್ನೋದನ್ನ ಯಾರ್ದು? ಇನಾಮ್ ಕೊಟ್ಟಿದ್ದು ಹೇಗೆ? ನೀವು ಯಾವ ಥರ ಇನಾಮ್ ಪಡ್ಕೊಂಡಿದ್ದೀರಾ? ಈ OHT ಜಾಗ ಅಂತ 95ನಲ್ಲಿ ಸೈಯದ್ ದಾವೂದ್ ಮಿಯಾ ತಂದೆ ಬಾಬು ಮಿಯಾ ಇವರು ಏನೋ ಗೊತ್ತಿದ್ದಾರೆ. ಇವರು ಪರ್ಚೇಸ್ ಮಾಡಿ ಅಗ್ರಿಮೆಂಟ್ ಮಾಡಿಕೊಂಡು ಆ ಲ್ಯಾಂಡ್ನಲ್ಲಿ OHT ಟ್ಯಾಂಕ್ ನಿರ್ಮಾಣ ಮಾಡಿರ್ತಾರೆ. ಇಲ್ಲಿವರೆಗೆ 30 ಇಯರ್ಸ್ ಆಯ್ತು, ಇಲ್ಲಿವರೆಗೆ ಆ ಜಾಗದವ್ರು ಬಂದು ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ಲಾಸ್ಟಿನಲ್ಲಿ ಪಾಂಡಬ್ಬನ್ನು ಹಾಕಿದ್ರು ಮುಸ್ಲಿಮ್ಗಳು. ಅದಕ್ಕೆ ಅನಿಲ್ ಕುಮಾರ್ PDOನೇ ತೆರವುಗೊಳಿಸಿದ್ರು, ತೆಗೆದಿರ್ಬೇಕು. ಎಲ್ಲೋ ಒಂದು ಕಡೆ ನಿಮ್ಮ ಜಾಗ ಇದೆ ಅಂತ ನೀವು ತೆರವುಗೊಳಿಸಿದಾರಲ್ಲ. ಒಂದೇ ಜಾಗ ಇಬ್ಬರು ಓನರ್ ಮಾಡ್ತಾರೆ. ಯಾವ ಥರ ಓನರ್ ಮಾಡ್ತಾ ಇದ್ದೀರಾ? ಮಾಡಿದ್ದು ಕರೆಕ್ಟು. ಇಲ್ಲ ಆದರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಇದಕ್ಕೆ ಸರ್ಕಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಿರ್ಲಕ್ಷ್ಯ ಬಹಳಷ್ಟು ಇದೆ. ಬೀದರ್ ಜಿಲ್ಲೆಯ ಗುರುನಾನಕ್ ಆಸ್ಪತ್ರೆಯ ಹೊರ ರೋಗಿ ಚಿಕಿತ್ಸಾ ವಿಭಾಗದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ 250ಕ್ಕೂ ಹೆಚ್ಚು ವಿವಿಧ ತಜ್ಞ ವೈದ್ಯರಿಂದ ಉಚಿತ ತಪಾಸಣೆ ಮಾಡಲಾಯಿತು. 50ಕ್ಕೂ ಹೆಚ್ಚು ರೋಗಿಗಳನ್ನು ವಿವಿಧ ಶಸ್ತ್ರಚಿಕಿತ್ಸೆಗಳಿಗೆ ಸಲಹೆ ನೀಡಲಾಯಿತು. ವಿವಿಧ ಗ್ರಾಮಗಳಿಂದ ಬಂದ ರೋಗಿಗಳನ್ನು ವಿಚಾರಿಸಿದಾಗ ಆಸ್ಪತ್ರೆಯ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಗುರುನಾನಕ್ ಆಸ್ಪತ್ರೆಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಶ್ರೀ ಕಾಮೇಶ್ವರ ರಾವ್ ಸೇರಿದಂತೆ ಎಲುಬು, ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ರಾಜಶೇಖರ್ ಸೇಡಂಕರ್, ನರರೋಗ ತಜ್ಞರಾದ ಡಾಕ್ಟರ್ ಲಿಂಗರಾಜ್ ಕಾಡದಿ, ಮೂತ್ರರೋಗದ ತಜ್ಞರಾದ ಡಾಕ್ಟರ್ ವಿನೋದ್ ಖೆಳಗೆ, ಕಿವಿ, ಮೂಗು ಮತ್ತು ಗಂಟಲು ತಜ್ಞರಾದ ಡಾಕ್ಟರ್ ನಿಶಾ ಕೌರ್, ಡಾಕ್ಟರ್ ವೈಜನಾಥ್ ಮದನ, ಡಾಕ್ಟರ್ ನಿತಿನ್ ಮಲ್ಸೂರೆ ಚಂದ್, ಜನರಲ್ ಮೆಡಿಸಿನ್ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಸುಪ್ರಿಯಾ ಸುಲೆಗಾವ್, ಡಾಕ್ಟರ್ ಮಹೇಶ್ವರಿ, ಮಕ್ಕಳ ತಜ್ಞರಾದ ಡಾಕ್ಟರ್ ಪ್ರಾಂಚಿ ರೆಡ್ಡಿ, ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಫಾತಿಮಾ ಚಂದರ್, ದಂತರೋಗ ತಜ್ಞರಾದ ಡಾಕ್ಟರ್ ದೀಪಕ್ ಬೋರಗೊಂಡೆ ಸೇರಿದಂತೆ ವಿವಿಧ ತಜ್ಞ ವೈದ್ಯರು ಉಪಸ್ಥಿತರಿದ್ದರು. ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನೋದ್ ಖೇಳಗಿ, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್, ಗುರುನಾನಕ್ ಹಾಸ್ಪಿಟಲ್. ಇವತ್ತು ನಮ್ಮಲ್ಲಿ ಫ್ರೀ ಕ್ಯಾಂಪ್ ನಡೆದಿದೆ. ಇದರಲ್ಲಿ ಆಲ್ಮೋಸ್ಟ್ ಸುಮಾರು 150 ಜನ ಮಂದಿ ಟ್ರೀಟ್ಮೆಂಟ್ ಒದಗಿಸ್ಕೊಂಡಿದ್ದಾರೆ. ಮೇನ್ಲಿ ಕಿಡ್ನಿ ಸಂಬಂಧಪಟ್ಟ ಲೈಕ್ ಕಿಡ್ನಿ ಸ್ಟೋನ್ ಆಗಲಿ, ಕಿಡ್ನಿ ಕ್ಯಾನ್ಸರ್, ಮೂತ್ರಪಿಂಡ ಸಂಬಂಧಪಟ್ಟ ಲೈಕ್ ಯೂರಿನರಿ ಡಿಫಿಕಲ್ಟಿ ಆಗಲಿ, ಪ್ರೋಸ್ಟೇಟ್ ಸಿಂಪ್ಟಮ್ಸ್, ಈ ಥರ ಎಲ್ಲ ರೋಗಗಳು ಇವತ್ತು ಪೇಷಂಟ್ ಕನ್ಸಲ್ಟ್ ಮಾಡಿಕೊಂಡಿದ್ದಾರೆ. ಸೊ ಈ ಥರ ಸೇವೆಯನ್ನು ನಾವು ಗುರುವಾರ ಪ್ರತಿ ತಿಂಗಳು ನಡೆಸ್ತಾ ಇದ್ದೀವಿ. ಸೊ ಈ ಸೇವೆಯನ್ನು ತಾವು ಲಾಭಗೊಳ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಈಗ ಮೇನ್ ಸಮಸ್ಯೆ ಸ್ಟೋನ್ ಬರೋದು ಯಾವುದು? ಈಗ ಚಳಿಗಾಲ, ಬೇಸಿಗೆ ಸರ್? ಯೂಶಲಿ ಇನ್ನು ಸ್ಟೋನ್ಸಿಗೆ ತುಂಬ ಪ್ರಾಬ್ಲಮ್ ಆಗೋದು
ಸಮ್ಮರ್ನಲ್ಲಿ. ಯಾಕಂದರೆ ಬಿಕಾಸ್ ಹೆಚ್ಚಿಗೆ ಬಿಸಿಲಿರೋದರಿಂದ ಮತ್ತು ಕಡಿಮೆ ನೀರು ಕುಡೋದ್ರಿಂದ ಸ್ಟೋನ್ಸ್ ಏನಾಗುತ್ತೆ ಅಲ್ಲಿ ಹೋಗಿ ಸ್ಟ್ರಕ್ ಆಗಿ ಅದು ತುಂಬಾ ಪೇನ್ ಆಗ್ತಾ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಸ್ಟೋನ್ ಪ್ರಾಬ್ಲಮ್ ಎಲ್ಲ ಪೇಷಂಟ್ಸ್ ತುಂಬ ಆಗೋದು ಸಮ್ಮರ್ ಸೀಸನ್ನಲ್ಲಿ. ಗುಡ್ ಈವ್ನಿಂಗ್ ಎಲ್ರಿಗ. ಇವತ್ತು ಗುರುನಾನಕ್ OPDಯಲ್ಲಿ ಸಕ್ಸಸ್ಫುಲ್ಲಿ ಫ್ರೀ ಕ್ಯಾಂಪ್ ಕಂಡಕ್ಟ್ ಮಾಡಲಾಗಿದೆ. ಸೊ ಫ್ರೀ ಕ್ಯಾಂಪಲ್ಲಿ ಎಲ್ಲ ಥರದ ಪೇಷಂಟ್ಸ್ ಬಂದು ಯಾರೋ ಡಿಪಾರ್ಟ್ಮೆಂಟ್ ಕನ್ಸಲ್ಟೇಷನ್ಸ್ ಏನಿದೆ ಆ ಥರ ಪೇಷಂಟ್ಸ್ ಎಲ್ಲ ನೋಡಿದ್ಮೇಲೆ ಈಗ ಪರ್ಸೆ ನ್ಯೂರೋಸರ್ಜರಿ ಸ್ಪೈನ್ ಸರ್ಜರಿ ಕಡೆಯಿಂದ ಯಾರು ಪೇಷಂಟ್ಸ್ಗೆ ಬ್ಯಾಕ್ ಪೇನು, ನೆಕ್ ಪೇನು ಅಥವಾ ಸಿವಿಯರ್ ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರಿ ಏನಾದರೂ ಆಕ್ಸಿಡೆಂಟಿಂದ ಆಗಿತ್ತು ಅಂದರೆ ಅವರು ಎಮರ್ಜೆನ್ಸಿ ಇದ್ದರೆ ಹಾಸ್ಪಿಟಲಲ್ಲಿ ಕೆಳಗಡೆ ಹೋಗಿ ಅಡ್ಮಿಷನ್ ಆಗಿ ಅಥವಾ OPD ಬೇಸಿಸ್ ಅಂದರೆ ಇಲ್ಲಿ ಬಂದರೆ ನೀವು ತೋರಿಸ್ಕೋಬೋದು. ಇನ್ಮೇಲಿಂದ ಥರ್ಸ್ಡೇ ಎವ್ರಿ ಥರ್ಸ್ಡೇ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಂದ ಕ್ಯಾಂಪ್ ಮಾಡ್ತೀವಿ. ಫ್ರೀ ಕ್ಯಾಂಪ್ ಇರುತ್ತೆ ಫುಲ್ಲು. ಸೊ ಈಗ ನ್ಯೂರೋಸರ್ಜರಿ ಸ್ಪೈನ್ ಸರ್ಜರಿ ಕಡೆಯಿಂದ ನಿಮ್ಗೆ ಏನಾದರೂ ರಿಲೇಟೆಡ್ ಪ್ರಾಬ್ಲಮ್ ಇತ್ತಂತಂದರೆ ಅಂದರೆ ಫಿಟ್ಸ್ ಬರೋದಾಗಲಿ ಅಥವಾ ಅದು ಬಿಟ್ಟು ಏನಾದರೂ ನೆಕ್ ಪೇನ್, ಬ್ಯಾಕ್ ಪೇನ್, ಹೆಡೇಕ್ ಇದೆ ಅಥವಾ ಇಲ್ಲ ಅಂತಂದರೆ ಮುಂಚೆ ಏನಾದರೂ ಆಕ್ಸಿಡೆಂಟ್ ಆಗಿ ಇವಾಗ ಏನಾದರೂ ತೊಂದರೆ ಆಗ್ತಿದೆ ಅದರಿಂದ, ಈಗ ಸ್ಪೈನ್ ರಿಲೇಟೆಡ್ ಬ್ಯಾಕ್ ಪೇನಿಂದ ಒಬ್ಬರಿಗೆ ಸಿಯಾಟಿಕ್ ಆಗುತ್ತೆ, ಇಲ್ಲ ಕಾಲು ನೋವಾಗುತ್ತೆ, ಕಾಲಲ್ಲೆಲ್ಲ ಜುಮ್ ಆಗೋದು, ಕೈಯಿಂದ ಜುಮ್ ಆಗೋದು, ಆ ಥರ ಏನಾದರೂ ಪ್ರಾಬ್ಲಮ್ ಇತ್ತಂತಂದರೆ OPDಗೆ ಬಂದು ಇಲ್ಲಿ ಇಲ್ಲೊಂದ್ಸತಿ ಚೆಕಪ್ ಮಾಡಿ ನೋಡಿ ಅದ್ರ ಪ್ರಕಾರ ಏನಾದರೂ ತೊಂದರೆ ಇತ್ತಂತಂದರೆ. ನನ್ನ ಹೆಸರು ಡಾಕ್ಟರ್ ನಿತಿನ್ ಮಲ್ಲಾಸುರೆ. ನಾನು MD ಜನರಲ್ ಮೆಡಿಸಿನ್ ಮುಗಿಸಿದ್ದೀನಿ. ನಾನು ಇಲ್ಲಿ ಗುರುನಾನಕ್ ಹಾಸ್ಪಿಟಲಲ್ಲಿ 24 hours ಫುಲ್ ಟೈಮ್ ಪೇಷಂಟ್ ಆಗಿ ಜಾಯ್ನ್ ಆಗಿದ್ದೀನಿ. ಜನರ ಸೇವೆಗಾಗಿ ನಾವು 26 ಜನವರಿಯಿಂದ ಪ್ರತಿ ಗುರುವಾರ ಫ್ರೀ ಕ್ಯಾಂಪನ್ನು ನಡೆಸ್ತಾ ಇದ್ದೀವಿ. 10 ಗಂಟೆಯಿಂದ 4 ಗಂಟೆಯವರೆಗೆ. 26 ಜನವರಿಯಿಂದ 15 ಆಗಸ್ಟ್ವರೆಗೆ ಪ್ರತಿ ಗುರುವಾರ ನಾವು ಫ್ರೀ ಕ್ಯಾಂಪ್ ಮಾಡ್ತಾಯಿದ್ದೀವಿ ಜನರ ಸೇವೆಗಾಗಿ. ತಾವು ಬಂದು ಸೇವೆಯನ್ನು ಸ್ವೀಕರಿಸಬಹುದೆಂದು ಕೇಳ್ಕೊತಾ ಇದ್ದೀನಿ. ಈ ಸರ್ ಹಾಗೆ ಈಗ ಕ್ಲೈಮೇಟಲ್ಲಿ ಜಾಸ್ತಿ ಜನರಿಗೆ ಕೋಲ್ಡು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೇನಾದರೂ ಒಂದು ಉಪಯೋಗ ಯೂಸ್ ಆಗುತ್ತಲ್ಲ ಜನರಿಗೆ? ಸರ್ ಅದು ಆ್ಯಕ್ಚುಲಿಯಾಗಿ ನೀವು N95 ಮಾಸ್ಕನ್ನು ಉಪಯೋಗಿಸೋದ್ರಿಂದ ನಾವು ಕೋವಿಡ್ ಹರಡುವುದನ್ನು. नमस्ते, मैं डॉक्टर निशा कौर हूँ. आई एम एन ENT सर्जन अटैच टू गुरु नानक हॉस्पिटल. सो आज हमने कैंप लिया है गुरु नानक हॉस्पिटल OPD में, फ्री कैंप लिया है. हमने अक्रॉस 130 पेशेंट्स फ्री देखा है यहाँ पे, एंड वी आर हैप्पी विद द नंबर ऑफ केसेस कमिंग हियर. सो आपको भी, आपसे भी यही विनती है हमारी, आप इस कैंप का और आगे भी जो भी गुरु नानक हॉस्पिटल में OPD में होने वाले कैंप का ज़्यादा से ज़्यादा फ़ायदा उठाइए, क्योंकि यहाँ पे बहुत अच्छे सुपर स्पेशलाइजेशन हमारे पास सारे डॉक्टर्स अवेलेबल है, एंड प्लस ENT के ऑल फैसिलिटीज़ भी आर अवेलेबल ओवर द गुरु नानक हॉस्पिटल. सो आप ज़्यादा मात्रा में इसका फ़ायदा उठाइए. थैंक यू. ಮಾಲು ಶಾಸಕ KY ನಂಜೇಗೌಡ ಇಡಿ ಅಧಿಕಾರಿಗಳ ವಾಪಸಾದ ಬಳಿಕ ಹೇಳಿಕೆ. ನಿನ್ನೆಯಿಂದ ಇಡಿ ಅಧಿಕಾರಿಗಳು ನಮ್ಮ ಮನೆಗೆ ಬಂದಿದ್ರು, ಅವರು ಕೇಳಿದ ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ, ಮುಂದೆ ಸಹ ಏನೂ ಆಗಲ್ಲ ಅನ್ನೋ ನಂಬಿಕೆ ಇದೆ. 3 ವಿಚಾರವಾಗಿ ನನ್ನ ಬಳಿ ಮಾಹಿತಿ ಕೇಳಿದ್ರು. 1 ಕೋಚಿಂಗ್ ಮೂಲ್ ನೇಮಕಾತಿ, 2ನೇಯದು ಭೂ ಮಂಜೂರಾತಿ ಹಾಗೂ ನನ್ನ ಬಿಸಿನೆಸ್ ಬಗ್ಗೆ ಮಾಹಿತಿ ಕೇಳಿದ್ರು. ನನ್ನ ಮುಗಿಸಲು ಸಾಕಷ್ಟು ಜನರ ಸಂಚು ರೂಪಿಸಿದ್ದಾರೆ. ಕೆಲವು ದಾಖಲೆ ಹಾಗೂ ತಮ್ಮನ ಮಗಳ ಮದುವೆಗೆ ಬಟ್ಟೆ ತರಲು ಹಣ ಹೊಂದಿಸಿದೆ. ಆ ಹಣ ಹಾಗೂ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. 16 ಲಕ್ಷ ಹಣ ತೆಗೆದುಕೊಂಡು ಹೋಗಿದ್ದಾರೆ. ನಮ್ಮ ಮನೆಯವರು ಸಹ ಕೇಳಿಕೊಂಡು ಆದ್ರೂ ಹಣ ಹಾಗೂ ದಾಖಲೆಗಳು ವಶಕ್ಕೆ ಪಡೆದಿದ್ದಾರೆ. ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ, ಹೋಗುವೆ ಎಂದು ಶಾಸಕ KY ನಂಜೇಗೌಡ ಭಾವುಕರಾಗಿ ಹೇಳಿಕೆ ನೀಡಿದರು. ಬೆಳಗ್ಗೆ 5 ಗಂಟೆಗೆ ಇಡಿ ನಮ್ಮನೆ ಪ್ರವೇಶ ಮಾಡಿತು. ಪ್ರವೇಶ ಮಾಡಿ ಕೆಲವು ಮಾಹಿತಿಗಳನ್ನು ಕೇಳಿದರು. ಅವರು ಏನು ಕೇಳಿದ್ರು ಕೂಡ ನಾವು ಸಹಕಾರ ಕೊಟ್ಟಿದ್ವಿ. ಮುಂದೆ ಏನು ಮಾಡಿಲ್ಲ, ಏನು ಆಗೋದಿಲ್ಲ. ಅಂದರೆ ನನಗೊಂದು ನೋವಿನ ಸಂಗತಿ ಏನಂದರೆ, ನನ್ನಂಥ ಒಬ್ಬ ಸಾಮಾನ್ಯ ಮನೆಗೆ ಇಡಿ ಬಂತಲ್ಲ ಅಂತ ನೋವಾಗ್ತಿದೆ. ಯಾಕೆ ಅದ್ರ ಹಿಂದೆ ಏನಿದೆ ಅನ್ನೋದನ್ನ ಬಗ್ಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ. ಆದರೂ ಕೂಡ ನನಗೊಂದು ನಂಬಿಕೆ ಇದೆ,
ನಾನು ಸಾಮಾನ್ಯ ಜನರ ಮಧ್ಯೆ ಬೆಳೆದಿದ್ದೀನಿ. ನನ್ನ ತಾಲೂಕಿನ ಜನತೆಯ ಮಧ್ಯದಲ್ಲಿ ಬೆಳೆದಿದ್ದೀನಿ. ನನ್ನ ತಾಲೂಕಿನ ಜನತೆ ಮತ್ತು ನನ್ನ ದೇವರು ನನ್ನ ಭಾಗದಲ್ಲಿ ಇರೋದರಿಂದ ಯಾರೇ ಏನೇ ತೊಂದರೆ ಕೊಟ್ಟರು ಕೂಡ ವೈಯಕ್ತಿಕವಾಗಿ ನನ್ನನ್ನು ಮುಗಿಸ್ಬೇಕು ಅಂತೇಳಿ ಬೇಕಾದಷ್ಟು ನಡೀತಾ ಇದ್ದರೂ ಕೂಡ ನನ್ನ ತಾಲೂಕಿನ ಜನತೆ ಮತ್ತು ದೇವರು ನನ್ನ ನನಗೆ ಆಶೀರ್ವಾದ ಇರೋವರೆಗೂ ಕೂಡ ನನಗೇನೂ ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ. ಇಡಿಯವರು ಕೂಡ 3 ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಒಂದು, ನಮ್ಮ ಹಾಲು ಕೂಡ ರಿಕ್ರೂಟ್ಮೆಂಟ್ ಒಂದು ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದರ ಬಗ್ಗೆ ಅವರು ಏನು ಕೇಳಿದ್ರು ಕೂಡ ಸಹಕಾರವನ್ನು ಕೊಟ್ಟಿದ್ದೇನೆ. ಎರಡನೇದು, ದರ್ಖಾಸ್ ಕಂಪ್ನಿ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ಏನು ಕೇಳಿದ್ರು ಅದಕ್ಕೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಸಹಕಾರ ಕೊಟ್ಟಿದ್ದೇನೆ. ಮೂರನೇದು, ನನ್ನ ಬಿಸ್ನೆಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ನಿನ್ನೆ ಬೆಳಗ್ಗೆಯಿಂದ ಈಗ ಸುಮಾರು 10 ಗಂಟೆ ಇಲ್ಲಿವರೆಗೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ಇಡಿಯಿಂದ ಬಂದಂಥ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಟ್ಟಿದ್ದೇನೆ. ನಾನು ಧೈರ್ಯವಾಗಿ ಕೊಟ್ಟಿದ್ದೇನೆ. ನಾನು ಎಲ್ಲೂ ಏನು ನನ್ನ ತಾಲೂಕಿನ ಜನತೆಗೆ ಅವಮಾನ ಆಗುವಂಥದ್ದು ನಾನು ಮಾಡಿಲ್ಲ. ಇಷ್ಟನ್ನು ನಾನು ಹೇಳಕ್ಕೆ ಬಯಸ್ತೇನೆ. ನನಗೆ ಇಡಿ ಬಂದಿದ್ದು, ಅವ್ರು ಬಂದಿದ್ದಕ್ಕೆ ನಾನು ಸಹಕಾರ ಕೊಟ್ಟಿದ್ದು ನಾನು, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ತಮ್ಮ, ನಮ್ಮ ಮನೆಯವರು ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ದೇನೆ. ನನಗದು ಏನು ಕಾರಣ ಅನ್ನಿಸ್ತು ಸರ್ ಈ ದಾಳಿಗೆ? ನಿಮಗೆ ಏನು ಅನ್ನಿಸ್ತು? ಅದರ ಹಿಂದೆ ಏನಿದೆ ಅಂತ ನಾನು ಅವಾಗಲೇ ಪ್ರಸ್ತಾಪ ಮಾಡಿದ್ದೇನೆ. ನನಗಿದೇನು ಹೊಸದೇನಲ್ಲ. ಯಾಕೋ ಏನೋ ನಂಜೇಗೌಡರು ಅಂದರೆ ಪಾಪ ಅವರಿಗೆ ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಮೊದಲಿಂದ ಹೋಗ್ತಾ ಇದ್ದಾರೆ. ನನ್ನ ತಾಲೂಕಿನ ಜನತೆ ನೋಡ್ತಾ ಇದ್ದಾರೆ. ನಾನು ಕೂಡ ಅದನ್ನು ಫೇಸ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಈಗಲೂ ಕೂಡ ಅಷ್ಟೇ ನನಗೆ ನಂಬಿಕೆ ಇದೆ, ಏನೇನೂ ಆಗಿಲ್ಲ. ನನ್ನ ಜನತೆಯ ಆಶೀರ್ವಾದ, ದೇವರ ಆಶೀರ್ವಾದ ಇರೋದು ನನಗೆ ಮಾತು. ಸರ್, ಏನಾದರೂ ದಾಖಲೆಗಳು ಸರ್? ಆ ದಾಖಲೆಗಳು ಕೆಲವು ಪೇಪರ್ಸ್ ತಗೊಂಡು ಹೋಗಿದ್ದಾರೆ. ಏನು ನನ್ನ ಬಿಸ್ನೆಸ್ಸು ಮತ್ತು ನನ್ನ ಆಸ್ತಿ ಬಗ್ಗೆ ಏನಿದೆ ತಗೊಂಡು ಹೋಗಿದ್ದಾರೆ. ಮತ್ತು ಇನ್ನೂ ಒಂದು ಮುಂದೆ ಹೋದರೆ ನನ್ನ ಮಗಳಿಗೆ ಮದುವೆ ಇದೆ ನಮ್ಮ ಮನೆಯಲ್ಲಿ. ನನ್ನ ಮಗಳಿಗೆ ಮಾರ್ಚು 31 ಮತ್ತು ರಿಸೆಪ್ಷನ್ 31ಕ್ಕಿದೆ ಮತ್ತು 1ನೇ ತಾರೀಕು ಮುಹೂರ್ತ ಇದೆ. ಅವಳಿಗೆ ಬಟ್ಟೆ ತರಬೇಕು ಅಂತೇಳಿ ಒಂದು 15-16 ಲಕ್ಷ ದುಡ್ಡು ಮನೆಯಲ್ಲಿತ್ತು. ಅದು ಕೂಡ ತಗೊಂಡೋಗಿದ್ದಾರೆ. ಅದನ್ನು ನಾನು ರಿಕ್ವೆಸ್ಟ್ ಮಾಡಿದೆ. ನಾಳೆ ಬಟ್ಟೆ ತೆಗಿಯಕ್ಕೆ ಹೋಗ್ತಾ ಇದ್ದಾರೆ. ಆ ಬಟ್ಟೆ ತೆಗಿಯಕ್ಕೆ ಹೋಗೋದಕ್ಕೆ ಮನೆ ದುಡ್ಡಿಟ್ಟಿದ್ದು ಕೊಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಮನೆಯವರೆಲ್ಲ. ಅದು ಕೂಡ ಅವರು ಕಾನೂನು ರೀತಿ ಅದಕ್ಕೆ ಅವಕಾಶ ಇಲ್ಲ ಅಂದರೂ ನಾವು ಅದಕ್ಕೆ ಗೌರವ ಕೊಡಬೇಕಾಗ್ತದೆ. ದಿನಾಂಕ 8-9-1-2024 2 ದಿವಸ ಕಲಬುರಗಿ ಪೊಲೀಸ್ ಕವಾಯತು ಮೈದಾನದಲ್ಲಿ ಜರುಗಿದ ಈಶಾನ್ಯ ವಲಯ ಮಟ್ಟದ ಪೊಲೀಸ್ ಕರ್ತವ್ಯ ಕೊಟ್ಟ 2023ಕ್ಕೆ ನಾಮೇಗೌಡರಿ ಡಿಎಸ್ವೈ ಹುಮ್ನಾಬಾದ್ ನೋಡಲ್ ಅಧಿಕಾರಿಯವರು ಶ್ರೀನಿವಾಸ್ ಅಲ್ಲಾಪುರೆ ಸಿಪಿಐ ಬೀದರ್ ಗ್ರಾಮೀಣ ವೃತ್ತ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಿಂದ ಒಟ್ಟು 21 ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರನ್ನು ಒಳಗೊಂಡ ತಂಡವನ್ನು ಆಯ್ಕೆ ಮಾಡಿ ಕಳುಹಿಸಲಾಗಿತ್ತು. ಕ್ರೀಡೆಯಲ್ಲಿ ಕಲಬುರಗಿ ನಗರ, ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಬೀದರ್ ಜಿಲ್ಲೆಗಳಿಂದ ಪೊಲೀಸ್ ತಂಡಗಳು ಭಾಗವಹಿಸಿದ್ದು ಒಟ್ಟು 6 ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಬೀದರ್ ಜಿಲ್ಲಾ ಪೊಲೀಸ್ ತಂಡವು ಒಟ್ಟು 6 ಸ್ಪರ್ಧೆಯಲ್ಲಿ 16 ಪದಕವನ್ನು ಬಾಚಿಕೊಂಡು ಪ್ರಥಮ ಸ್ಥಾನ ಪಡೆದು ತಂಡವು ರಾಜ್ಯ ಮಟ್ಟದ ಕ್ರೀಡೆಗೆ ಆಯ್ಕೆಯಾಗಿರುತ್ತದೆ. ಅದರಂತೆ ಬೀದರ್ ಜಿಲ್ಲಾ ಪೊಲೀಸ್ 2023ನೇ ಸಾಲಿನಲ್ಲಿ ಅತ್ಯುತ್ತಮ ಕೆಲಸಕ್ಕೆ ಮಾನ್ಯ ಡಿಜಿಪಿ ಅವರಿಂದ ಪ್ರಶಂಸೆಗೆ ಪಾತ್ರರಾಗಿ ಬಹುಮಾನ ಪಡೆದಿದ್ದು, ಸ್ಪರ್ಧೆಯಲ್ಲಿಯೂ ಸಹ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರ ತಂಡಕ್ಕೆ ಅಭಿನಂದನೆಗಳು ಸಲ್ಲಿಸಲಾಯಿತು. ಲೋಕಸಭಾ ಚುನಾವಣೆ ಸಂಬಂಧ ಚರ್ಚಿಸಲು ಬೆಂಗಳೂರಿನ ಕ್ವೀನ್ಸ್ ರಸ್ತೆಯ ಇಂದಿರಾ ಗಾಂಧಿ ಭವನದಲ್ಲಿ ಇಂದು ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಮುಖಂಡರ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡು ಮಾತನಾಡಿದರು. ಇದೊಂದು ಮಹತ್ವಪೂರ್ಣ ಸಭೆಯಾಗಿದೆ. ನನಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಹಿರಿಯ ನಾಯಕರು ಲೋಕಸಭಾ ಚುನಾವಣೆಯ ಸಂಬಂಧ ತೆಗೆದುಕೊಳ್ಳಬೇಕಾದ ಕೆಲವು ನಿರ್ಣಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಾಳೆ ದೆಹಲಿಯಲ್ಲಿ ಈ ಕುರಿತು ಸಭೆ ನಡೆಯಲಿದ್ದು, ರಾಜ್ಯದ 28 ಕ್ಷೇತ್ರಗಳಿಗೆ ಸಂಯೋಜಕರಾಗಿ ನೇಮಕಗೊಂಡಿರುವ ಸಚಿವರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸುವುದೇ ನಮ್ಮ ಅಜೆಂಡಾವಾಗಿದ್ದು, ಇದಕ್ಕಾಗಿ ಎಲ್ಲರೂ ಸೇರಿ ಕೆಲಸ ಮಾಡೋಣ ಎಂದು ಈ ಸಂದರ್ಭದಲ್ಲಿ ಹೇಳಿದರು.
ಕೊರಟಗೆರೆ ತಾಲೂಕಿನ ವಜ್ಜನಕುರಿಕೆ ಪಶು ಚಿಕಿತ್ಸಾಲಯ ವ್ಯಾಪ್ತಿಯ ಪುಟ್ಟಸಂದ್ರ ಗ್ರಾಮದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಹಾಲು ಉತ್ಪಾದಕರ ಸಹಕಾರ ಸಂಘ ಪುಟ್ಟಸಂದ್ರ ಹಾಗೂ ಗ್ರಾಮ ಪಂಚಾಯತಿ ಪಾತಾಗನಹಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರದಂದು ಮಿಶ್ರ ತಳಿ ಹೆಣ್ಣು ಕರುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಒಟ್ಟು 38 ಮಿಶ್ರ ತಳಿ ಹೆಣ್ಣು ಕರುಗಳು ಭಾಗವಹಿಸಿದ್ದವು. ಭಾಗವಹಿಸಿದ ಕರುಗಳನ್ನು 2 ವಿಭಾಗಗಳಾಗಿ ವಿಂಗಡಿಸಿ 6 ತಿಂಗಳು ಮತ್ತು 12 ತಿಂಗಳ ಒಳಗೆ ಉತ್ತಮವಾಗಿ ಸಾಕಿದ ಮಿಶ್ರ ತಳಿ ಹೆಣ್ಣು ಕರುಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಭಾಗವಹಿಸಿದ ಎಲ್ಲ ಕರುಗಳಿಗೆ ಸಮಾಧಾನಕರ ಬಹುಮಾನದ ಜೊತೆಗೆ ಜಂತುನಾಶಕ ಮಾತ್ರೆ, ಲಿವರ್ ಟಾನಿಕ್, ವಿಟಮಿನ್ ಟಾನಿಕ್ ಹಾಗೂ ಸಮತೋಲಿತ ಖನಿಜ ಮಿಶ್ರಣವನ್ನು ವಿತರಿಸಲಾಯಿತು. ಭಾಗವಹಿಸಿದ ರೈತರಿಗೆ ಹೈನುಗಾರಿಕೆ, ಮಿಶ್ರ ತಳಿ ಕರುಗಳ ಸಾಕಾಣಿಕೆ ಮತ್ತು ಮೇವು ಪೌಷ್ಟಿಕರಣದ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಅಧ್ಯಕ್ಷತೆಯನ್ನು ವಹಿಸಿದ್ದ ಪಾತಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಜಯಮ್ಮನವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಪುಟ್ಟಸಂದ್ರದ ಅಧ್ಯಕ್ಷರಾದ ಪಿಕೆ ಜಯರಾಮಯ್ಯ, ಉಪಾಧ್ಯಕ್ಷರಾದ ಪಿಎಂ ಮಂಜುನಾಥ್, ಸದಸ್ಯರಾದ ವೈಆರ್ ಸುರೇಶ್, ಪಿಕೆ ಶ್ರೀನಿವಾಸ್, ಪಿಕೆ ಗುರುರಾಜ್, ಪಿಆರ್ ಪಾಲನೇತ್ರಿಯ, ಪಿಎಸ್ ಶಿವನಂದಯ್ಯ, ಪಿಎನ್ ನಂಜುಂಡಯ್ಯ, ಪಿಎಚ್ ರಾಮಮೂರ್ತಿ, ಕಾರ್ಯದರ್ಶಿಗಳು, ಹಾಲು ಪರೀಕ್ಷಕರು, ಪಶುಪಾಲನಾ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಗೂ ವಿವಿಧ ಔಷಧಿ ಕಂಪನಿಗಳ ಪ್ರತಿನಿಧಿಗಳು ಭಾಗವಹಿಸಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.